ಗಳು ತಮಗೆ ಇಷ್ಟ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ವಿರುದ್ಧವಾಗಿ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ. ಈಗ ಆ BJP ರೆಬಲ್ಸ್ಗೆ ವಿಜೇಂದ್ರ ಅವರು ಟಕ್ಕರನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ, ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೇನೆ, ತಮ್ಮ ವಿರೋಧಿಗಳಿಗೆ ಈ ಒಂದು ಹೇಳಿಕೆಯ ಮೂಲಕ ಕೌಂಟರನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪರು ಮಗ ಆಗಿವತ್ತೊಂದು ಮಾತನ್ನ ಹೇಳ್ತಾನೆ, ಎಲ್ಲ ಸ್ವಾಮೀಜಿಗಳ ಮುಂದೆ ಒಂದು ಮಾತನ್ನ ಹೇಳ್ತಾನೆ, ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಹಿಂಸರಿಸತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲ ಪರಮಪೂಜ್ಯರ ಆಶೀರ್ವಾದದಿಂದ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನ ಈ ಭಾಗದಲ್ಲಿ ಬಡತನ ಇದೆ, ನೀರಿನ ಹಾಹಾಕಾರ ಇದೆ, ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ. ರಾಯಚೂರು ಈ ಭಾಗದ ಯುವಕ ಯುವತಿಯರು ಹೊರ ರಾಜ್ಯಕ್ಕೆ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಒಂದು ವಿಶ್ವಾಸನ ಕೊಡ್ತಾನೆ, ಒಂದು ಮಾತನ್ನ ಹೇಳ್ತಾನೆ, ಆ ಭಗವಂತನ ಕೃಪೆಯಿಂದ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಮುಂದೆ ಭಗವಂತ ಯಾವತ್ತು ಶಕ್ತಿ ಕೊಡ್ತಾನೋ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನು ಕೂಡ ಒತ್ತನ್ನ ಕೊಡ್ತಕ್ಕಂಥದ್ದಾಗಲಿ, ಯುವಕರಿಗೆ ವಿಶೇಷವಾಗಿ ಈ ಭಾಗದಲ್ಲಿ ಕೈಗಾರಿಕೆಗಳನ್ನ ತರ್ತಕ್ಕಂಥ ಅವಶ್ಯಕತೆ ಇದೆ. ಯಡಿಯೂರಪ್ಪರು ಮಗ ಆಗಿವತ್ತೊಂದು ಮಾತನ್ನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇದೆ BJPಯಲ್ಲಿ? ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿತ್ತು, ವರಿಷ್ಠರು ಸುಮ್ಮನೆ ಕೂತಿದ್ದಾರಾ? ಖಂಡಿತ ನಾಗೇಂದ್ರ ಬಾಬು, ಈಗಿನ ರಾಜ್ಯ ರಾಜಕೀಯದ BJP ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದ ಹೈಕಮಾಂಡ್ ಇದೆ, PM ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅಮಿತ್ ಶಾ ಅಂತ ಖಡಕ್ ವ್ಯಕ್ತಿತ್ವ ಇದೆ, ಹಾಗಿದ್ದು ಕೂಡ ಯಾಕೆ ಇಷ್ಟೊಂದು ಬಣಜಗಳ ಬಡದಾಟಕ್ಕೆ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಬಹಳ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ವಿಜೇಂದ್ರ ಅವ್ರನ್ನ ಇಳಿಸೇ ತೀರಿಸ್ತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಬೆಳಗ್ಗೆದ್ರೆ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ನೊಂದು ಕಡೆ ನಾವು ಪಕ್ಷ ಕಟ್ತೇನೆ, ನಾನೇ ಮುಂದುವರಿತೇನೆ ಅನ್ನುವಂಥ ಮಾತನ್ನು ವಿಜೇಂದ್ರ ಅವರು ಹೇಳ್ತಾರೆ. ಹೀಗಾಗಿ ಏನು ನಡೀತಾ ಇದೆ BJP ಪಕ್ಷದಲ್ಲಿ ಅನ್ನುವಂಥದ್ದು, ಯಾಕಂದರೆ ಆಡಳಿತ ಪಕ್ಷ ವೈಫಲ್ಯಗೊಂಡಾಗ ಅದನ್ನು ಕಿವಿ ಹಿಂಡಿ ಜನರಿಗೆ ಬಿಸಿ ಮುಟ್ಟಿಸ್ತಕ್ಕಂಥದ್ದು ಮತ್ತು ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ BJP ಮಾಡಬೇಕಿತ್ತು. ಒಂದು ಹಂತದಲ್ಲಿ ಮಾಡಿದೆ ಕೂಡ, ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ BJP ಕೂಡ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಅದು ಆಂತರಿಕ ಭಿನ್ನಾಭಿಪ್ರಾಯದಿಂದ ನಲ್ಲಿಗೆ ಹೋಗ್ತಾ ಇದೆ. ಸಾಕಷ್ಟು ಹಿರಿಯ ನಾಯಕರು ದೆಹಲಿಯಿಂದ ಬಂದು ಒಂದಷ್ಟು ಕಿವಿ ಹಿಂಡಿ ಅಂತ ಕೆಲಸವನ್ನು ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಸರಿದಾರಿಗೆ ಬರೋಕ್ಕೆ ಆಗಿಲ್ಲ. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸ್ತೇವೆ ಅನ್ನುವಂಥ ಮಾತನ್ನು ಕೂಡ ವರಿಷ್ಠರು ಹೇಳ್ತಾ ಇದ್ದಾರೆ. ಅದು ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ, ಅದರಲ್ಲೂ ಬಣ ಬಡಿದಾಟ ಇದೆ. ಇದರ ಮಧ್ಯೆ ಸುನೀಲ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನನ್ನನ್ನು ವಿಮುಕ್ತಿಗೊಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಹೋದರೆ ಮನೆ ಒಂದು 3 ಬಾಗಿಲಿಗಿಂತ ಹೆಚ್ಚು ಬಾಗಿಲಾಗಿರೋದಂತೂ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಆಡಳಿತ ವೈಫಲ್ಯ ಅನುಭವಿಸಿದಾಗ ಕಿವಿ ಹಿಂಡಿ ಕೆಲಸ ಮಾಡಬೇಕಾದಂಥ ವಿರೋಧ ಪಕ್ಷವಾಗಿ ಈಗ BJP ಉಳಿದ ಹಾಗೆ ಕಾಣಿಸ್ತಾ ಇಲ್ಲ. ಒಟ್ಟಾರೆ ಈಗ ರಾಜ್ಯ BJPಯ ಸ್ಥಿತಿ ಶೋಚನೀಯವಾಗಿದೆ. ಯಡಿಯೂರಪ್ಪ ಅವರು ನಾಯಕತ್ವ ಇದ್ದಾಗ ಗಟ್ಟಿಯಾಗಿ ಹೇಳ್ತಾ ಇದ್ರು, ಅದ್ರಾಗೆ ಯಾರು ಕೂಡ ಅವರ ಪುತ್ರರಾದಂಥ ವಿಜೇಂದ್ರ ಅವರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಇದು ಕೂಡ ಆಡಳಿತ ಪಕ್ಷಕ್ಕೆ ಒಂದು ಲೆಕ್ಕದಲ್ಲಿ ವರದಾನ ಆದಂತೆ ಕಾಣಿಸ್ತಾ ಇದೆ. ಆದ್ದರಿಂದ ವಿರೋಧ ಪಕ್ಷ ಇದ್ರೂ ಕೂಡ ಇಲ್ಲದಂಥ ಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗಳು ತಮಗೆ ಇಷ್ಟ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ವಿರುದ್ಧವಾಗಿ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ. ಈಗ ಆ BJP ರೆಬಲ್ಸ್ಗೆ ವಿಜೇಂದ್ರ ಅವರು ಟಕ್ಕರನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ, ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೇನೆ, ತಮ್ಮ ವಿರೋಧಿಗಳಿಗೆ ಈ ಒಂದು ಹೇಳಿಕೆಯ ಮೂಲಕ ಕೌಂಟರನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪರು ಮಗ ಆಗಿವತ್ತೊಂದು ಮಾತನ್ನ ಹೇಳ್ತಾನೆ, ಎಲ್ಲ ಸ್ವಾಮೀಜಿಗಳ ಮುಂದೆ ಒಂದು ಮಾತನ್ನ ಹೇಳ್ತಾನೆ, ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ
ಯಾವತ್ತೂ ಕೂಡ ಹಿಂಸರಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲ ಪರಮಪೂಜ್ಯರ ಒಂದು ಆಶೀರ್ವಾದದಿಂದ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನ ಈ ಭಾಗದಲ್ಲಿ ಬಡತನ ಇದೆ, ನೀರಿನ ಹಾಹಾಕಾರ ಇದೆ, ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ. ರಾಯಚೂರು ಈ ಭಾಗದ ಯುವಕ ಯುವತಿಯರು ಹೊರ ರಾಜ್ಯಕ್ಕೆ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಒಂದು ವಿಶ್ವಾಸನ ಕೊಡ್ತಾನೆ, ಒಂದು ಮಾತನ್ನ ಹೇಳ್ತಾನೆ. ಆ ಭಗವಂತನ ಕೃಪೆಯಿಂದ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಮುಂದೆ ಭಗವಂತ ಯಾವತ್ತು ಶಕ್ತಿ ಕೊಡ್ತಾನೋ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನು ಕೂಡ ಒತ್ತನ್ನ ಕೊಡ್ತಕ್ಕಂಥದ್ದಾಗ್ಲಿ, ಯುವಕರಿಗೆ ವಿಶೇಷವಾಗಿ ಈ ಭಾಗದಲ್ಲಿ ಕೈಗಾರಿಕೆಗಳನ್ನ ತರ್ತಕ್ಕಂಥ ಅವಶ್ಯಕತೆ ಇದೆ. ಯಡಿಯೂರಪ್ಪನವರು ಮಗ ಆಗಿವತ್ತೊಂದು ಮಾತನ್ನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿತ್ತು, ವರಿಷ್ಠರು ಸುಮ್ಮನೆ ಕೂತಿದ್ದಾರಾ? ಖಂಡಿತ ನಾಗೇಂದ್ರ ಬಾಬು, ಈಗಿನ ರಾಜ್ಯ ರಾಜಕೀಯದ ಬಿಜೆಪಿ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದ ಹೈಕಮಾಂಡ್ ಇದೆ, PM ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅಮಿತ್ ಶಾ ಅಂತ ಖಡಕ್ ವ್ಯಕ್ತಿತ್ವ ಇದೆ, ಹಾಗಿದ್ದು ಕೂಡ ಯಾಕೆ ಇಷ್ಟೊಂದು ಬಣ ಜಗಳ ಬಡದಾಟಕ್ಕೆ ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿ ಕಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ವಿಜೇಂದ್ರ ಅವ್ರನ್ನ ಇಳಿಸೇ ತೀರಿಸ್ತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಬೆಳಗ್ಗೆದ್ರೆ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ನೊಂದು ಕಡೆ ನಾವು ಪಕ್ಷ ಕಟ್ತೇನೆ, ನಾನೇ ಮುಂದುವರಿತೇನೆ ಅನ್ನುವಂಥ ಮಾತನ್ನು ವಿಜೇಂದ್ರ ಅವರು ಹೇಳ್ತಾರೆ. ಹೀಗಾಗಿ ಏನು ನಡೀತಾ ಇದೆ ಬಿಜೆಪಿ ಪಕ್ಷದಲ್ಲಿ ಅನ್ನುವಂಥದ್ದು, ಯಾಕಂದರೆ ಆಡಳಿತ ಪಕ್ಷ ವೈಫಲ್ಯಗೊಂಡಾಗ ಅದನ್ನು ಕಿವಿ ಹಿಂಡಿ ಜನರಿಗೆ ಬಿಸಿ ಮುಟ್ಟಿಸ್ತಕ್ಕಂಥದ್ದು ಮತ್ತು ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡಬೇಕಿತ್ತು. ಒಂದು ಹಂತದಲ್ಲಿ ಮಾಡಿದೆ ಕೂಡ, ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಬಿಜೆಪಿ ಕೂಡ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಅದು ಆಂತರಿಕ ಭಿನ್ನಾಭಿಪ್ರಾಯದಿಂದ ನಲ್ಲಿಗೆ ಹೋಗ್ತಾ ಇದೆ. ಸಾಕಷ್ಟು ಹಿರಿಯ ನಾಯಕರು ದೆಹಲಿಯಿಂದ ಬಂದು ಒಂದಷ್ಟು ಕಿವಿ ಹಿಂಡಿ ಅಂತ ಕೆಲಸವನ್ನು ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಸರಿದಾರಿಗೆ ಬರೋಕ್ಕೆ ಆಗಿಲ್ಲ. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸ್ತೇವೆ ಅನ್ನುವಂಥ ಮಾತನ್ನು ಕೂಡ ವರಿಷ್ಠರು ಹೇಳ್ತಾ ಇದ್ದಾರೆ. ಅದು ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ, ಅದರಲ್ಲೂ ಬಣ ಬಡಿದಾಟ ಇದೆ. ಇದರ ಮಧ್ಯೆ ಸುನೀಲ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನನ್ನನ್ನು ವಿಮುಕ್ತಿಗೊಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಹೋದರೆ ಮನೆ ಒಂದು 3 ಬಾಗಿಲಿಗಿಂತ ಹೆಚ್ಚು ಬಾಗಿಲಾಗಿರೋದಂತೂ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಆಡಳಿತ ವೈಫಲ್ಯ ಅನುಭವಿಸಿದಾಗ ಕಿವಿ ಹಿಂಡಿ ಕೆಲಸ ಮಾಡಬೇಕಾದಂಥ ವಿರೋಧ ಪಕ್ಷವಾಗಿ ಈಗ ಬಿಜೆಪಿ ಉಳಿದ ಹಾಗೆ ಕಾಣಿಸ್ತಾ ಇಲ್ಲ. ಒಟ್ಟಾರೆ ಈಗ ರಾಜ್ಯ ಬಿಜೆಪಿಯ ಸ್ಥಿತಿ ಶೋಚನೀಯವಾಗಿದೆ. ಯಡಿಯೂರಪ್ಪ ಅವರು ನಾಯಕತ್ವ ಇದ್ದಾಗ ಗಟ್ಟಿಯಾಗಿ ಹೇಳ್ತಾ ಇದ್ರು, ಅದ್ರಾಗೆ ಯಾರು ಕೂಡ ಅವರ ಪುತ್ರರಾದಂಥ ವಿಜೇಂದ್ರ ಅವರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಇದು ಕೂಡ ಆಡಳಿತ ಪಕ್ಷಕ್ಕೆ ಒಂದು ಲೆಕ್ಕದಲ್ಲಿ ವರದಾನ